ತರಲೆ ಮಲಗಿರೋ ಥರ ನಾಟಕ ಆಡ್ತಾ ಇದ್ದಾಳೆ. ಚಾಕ್ಲೇಟ್ ತಿಂದು ಮತ್ತೆ ಮಲ್ಕೊಂಡು ಡವ್ ಮಾಡ್ತಾವಳೆ. ನಾನು ಹೋದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳ್ತಾವಳೆ. ಗುಡ್ ಮಾರ್ನಿಂಗ್ ಬಾ. ಅವಳೇ ಸ್ನಾನಕ್ಕೆ ನೀರು ಬಿಟ್ಕೊತಾ ಇದ್ದಾಳೆ. ಸ್ನಾನ ಅಂದರೆ ಖುಷಿ ಇವಳಿಗೆ. ಅಮ್ಮ ಸ್ನಾನ ಮಾಡಿಸು ಅಮ್ಮ ಅಂತ ಎಷ್ಟು ಚೆನ್ನಾಗಿ ಕೇಳ್ಕೊಂಡು ಅವಳೇ ಬರ್ತಾ ಇದ್ದಾಳೆ. ನೀರಲ್ಲಿ ಆಟ ಆಡೋದು ಅಂದರೆ ಮಕ್ಳಿಗೆ ಎಷ್ಟು ಖುಷಿ ಅಲ್ವಾ. ಅವ್ರ ಖುಷಿ ನೋಡೋದು ನಮಗೆ ಖುಷಿ. ಅವಳ ಫೇವ್ರೆಟ್ ಡಕ್ ಜೊತೆ ಆಟ ಆಡ್ತಿದ್ದಾಳೆ. ಅವಳು ಅದನ್ನು ಕೋಳಿ ಕೋಳಿ ಅಂತ ಆಟ ಆಡ್ತಾಳೆ. ಎಷ್ಟೊತ್ತಾದರೂ ಇವಳಿಗೆ ಎದ್ದು ಬರೋಕ್ಕೆ ಮನಸ್ಸೇ ಇರಲ್ಲ. ಎಷ್ಟೊತ್ತಾದರೂ ಕೂರಿಸಿರು, ದಿನವೆಲ್ಲ ಕೂರಿಸಿರು, ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತು, ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಹೇಳ್ತಾನೆ ಇರ್ತಾಳೆ. ಹಲ್ಲುಜ್ತೀನಿ ಬ್ರಷ್ ಕೊಡಮ್ಮ ಅಂತ ಕೇಳಿ ಇಸ್ಕೊಂಡು ಬ್ರಷ್ ಮಾಡ್ತಾ ಇದ್ದಾಳೆ. ಡ್ಯಾನ್ಸ್ ಮಾಡ್ಕೊಂಡು ಬ್ರಷ್ ಮಾಡ್ತಾ ಇದ್ದಾಳೆ. ಮೇಲೆ ಕೂತ್ಕೊಳ್ಳೋದು ಎದೋಳೋದು. ಅವ್ರ ಅಪ್ಪ ಈಚೆ ಸಾಂಗ್ ಹಾಕಿದ್ದಾರೆ, ಅದನ್ನು ಕೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಬ್ರಷ್ ಮಾಡ್ತಾ ಇದ್ದಾಳೆ. ಲಾಸ್ಟಲ್ಲಿ ಒಂದು ಸಾರಿ ನಾನು ಬ್ರಷ್ ಮಾಡ್ತೀನಿ. ವೇದ ವಿಷಯದಲ್ಲಿ ಅಡ್ವಾಂಟೇಜ್ ಏನಂದರೆ ಪ್ರತಿಯೊಂದನ್ನು ಅವಳೇ ಕೇಳಿ ಮಾಡ್ತಾಳೆ. ಸ್ನಾನ ಮಾಡುವಾಗ ಇವಳಿಗೆ ಆಗದೆ ಇರೋದು ಒಂದೇ ಒಂದು ಪಾರ್ಟ್ ಇದೆ. ಅದು ಯಾವುದಪ್ಪ ಅಂದರೆ ಮುಖಕ್ಕೆ ಸೋಪ್ ಹಾಕೋದು. ಅದೊಂದು ಮಾತ್ರ ಇವಳಿಗೆ ಆಗಲ್ಲ. ನೀರು ಮಾತ್ರ ಎಷ್ಟಾದರೂ ಉಯಿಸ್ಕೊತಾನೇ ಇರ್ತಾಳೆ. ಶಾಂಪು ಎಲ್ಲ ಅವಳೇ ಹಾಕ್ಕೊಂಡು ತಿಕ್ಕೋತಾ ಇದ್ದಾಳೆ ಚೆನ್ನಾಗಿ. ಬಾಯಿಗೆ ಒಂದು ಸ್ವಲ್ಪ ಶಾಂಪು ಹೋಗ್ಬಿಡ್ತು, ಅದಕ್ಕೆ ಹಂಗೆ ಆಡ್ತಾ ಇದ್ದಾಳೆ. ಒಂದು ಸ್ವಲ್ಪನೂ ಶಾಂಪು ಹೋಗೋಂಗಿಲ್ಲ ಅವಳಿಗೆ. ಪ್ರತಿಯೊಂದು ಅಮ್ಮ ನಾನು ಮಾಡ್ಕೊತೀನಿ ಕೊಡು, ಅಮ್ಮ ನಾನು ಮಾಡ್ತೀನಿ ಕೊಡು, ಎಲ್ಲದಕ್ಕೂ ನಾನು ಎಲ್ಲಿ ಮುಖಕ್ಕೆ ಸೋಪ್ ಹಾಕ್ಬಿಡ್ತಾಳೋ ಅಂತ ಹೆಂಗೆ ಯಾಮರಿಸ್ತಾಳೆ ನೋಡಿ. ಅವಳಿಗೆ ಮುಖಕ್ಕೆ ಸೋಪ್ ಹಾಕೋಕ್ಕೆ ಹೋದಾಗ್ಲೇ ಕೋಪ ಬಂದ್ಬಿಡುತ್ತೆ. ಸ್ನಾನ ಮಾಡಿಸಾಗಿದ ತಕ್ಷಣ ಅಮ್ಮ ಚಳಿ ಟವಲ್ ಸುತ್ತು ಅಂತಾಳೆ. ನನಗೆ ಕಷ್ಟದ ಪಾರ್ಟ್ ಯಾವುದಪ್ಪ ಅಂದರೆ ಕಪ್ಪಿಕ್ಕೋದು. ಕೈಗೆ ಸಿಕ್ಕೋದಿಲ್ಲ. ಅವಳು ಸಿಕ್ಕೋದೇ ಅಪರೂಪ. ಸಿಕ್ಕರೆ ಯಾವಾಗೋ 100ರಲ್ಲಿ 1 ದಿನ ಮಾತ್ರ ಇವಳಿಗೆ ಇಷ್ಟು ಚೆನ್ನಾಗಿ ಮೂಡಿರುತ್ತೆ ಕಪ್ಪಿಕ್ಕಿಸ್ಕೊಳ್ಳೋಕ್ಕೆ. ಇಲ್ಲ ಅಂದರೆ ಅಷ್ಟೇ. ಅದು ಅವ್ರ ಅಪ್ಪ ಇರೋದಕ್ಕೆ, ಪಾಪು ಪಕ್ಕದಲ್ಲೇ ಆಡ್ತಾ ಇರೋದಕ್ಕೆ ಅವರಿಬ್ಬರ ಜೊತೆ ಮಾತಾಡಿಕೊಂಡು ಇಕ್ಕಿಸ್ಕೊತಾ ಇದ್ದಾಳೆ. ಇಲ್ಲ ಅಂದರೆ ಇವಳನ್ನ ಹಿಡಿಯೋದಕ್ಕೆ ಆಗಲ್ಲ. ಆಗಲೇ ಯಾವ ಥರ ಡ್ಯಾನ್ಸ್ ಆಡ್ತಾ ಇದ್ದಾಳೆ. ರೆಡಿ ಆಗೋವರೆಗೂ ಅಮ್ಮ 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 ಅನ್ನೋದ್ರಲ್ಲೇ ಇರ್ತಾಳೆ ಅವಳು. ಸಾಕು ಬಿಡಮ್ಮ ಅನ್ನೋ ಥರ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಏನಪ್ಪ ಇದು? ಹುಲಿ ಹುಲಿ. ಇದೇನಿದು? ಗುಡ್ ಗರ್ಲ್. ರೈಲು. ಟ್ರೈನ್. ಹನಿ ಬಿ. ಇದೇನು? ಬಾಲು. ಗುಡ್ ಗರ್ಲ್. ಬ್ಯಾಟ್. ಡಾಲ್. ಬೇಬಿ. ಕಾರ್. ಇಲ್ಲಿ ಟಟೈಲ್. ಬೆಕ್ಕು. ತಿನ್ನೋದೇನು? ಏನಿದೆ ಹೆಸರು? ಆಮೆ. ಗುಡ್ ಗರ್ಲ್. ನೀಟಾಗಿ ಕೊಡ್ಸು, ಬಿದ್ದೋಗುತ್ತೆ. Good girl. Yay! 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 One, two, 3, 4, 5, 6, 7, 8, 9, 10. Good girl. ಯಾವಾಗಲೇ ಊಟ ಹಾಕಿದ್ರು ಫಸ್ಟ್ ಈ ಥರ ಟೇಸ್ಟ್ ನೋಡ್ತಾಳೆ. ತಿನ್ನೋಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಯಾವ ಥರ ಡ್ರಾ ಮಾಡ್ತಾಳೆ ನೋಡ್ಕೊಳ್ಳಿ. ಹಂಗೆ ಆಚಿ ಬಂದು ಗೊಣ್ಣೆ ಬಂತಾ? ನಾನು ತಿನ್ನೋಣ? ಆಚಿ ಬಂದ್ಬಿಡ್ತಾ? ಅದಕ್ಕೆ ನೀನು ತಿನ್ನಲ್ಲ, ನಾನು ತಿನ್ಬೇಕಾ? ಸರಿ. ಕೊನೆಗೆ ನಂಗೆ ಅನ್ನ ಬೇಡ ಅಂತ ಮತ್ತೆ ಚಪಾತಿನೇ ಹಾಕ್ಕೊಂಡು ಚಪಾತಿಗೆ ಸ್ವಲ್ಪ ಹಾಲು ಹಾಕ್ಕೊಂಡು ತಿಂತಾ ಇದ್ದಾಳೆ.
ಈಗ ಸ್ನ್ಯಾಪ್ ಟೈಮ್. ಇವಳಿಗೆ ಸ್ನ್ಯಾಪಲ್ಲಿ ಬರೋ ಡಿಸೈನ್ಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ದಿನದಲ್ಲಿ ಒಂದಾದರೂ ಸ್ನ್ಯಾಪ್ ಹಾಕಿಸ್ಕೊಂತಾಳೆ. ಮೇಲೆ ಮಲಗಿಸ್ಬಾರ್ದು, ನಿಮ್ಮ ಮೇಲೆ ಪಾಪು. ತಂಗಿನ ಆಟ ಆಡಿಸ್ಕೊಂಡು ಮಲ್ಕೊತಾ ಇದ್ದಾಳೆ. ಅವಳ ತಂಗಿ ನೋಡಿ, ಅವ್ರ ಅಕ್ಕ ಮುಟ್ಟಿದ ತಕ್ಷಣ ಎದ್ದು ನೋಡ್ಬಿಟ್ಟು ಮತ್ತೆ ಮಲ್ಕೊತಾಳೆ. ಎಷ್ಟು ಟಚಿಂಗ್ ಫೀಲ್ ಐತೆ ನೋಡಿ ಅಕ್ಕ ತಂಗಿಗೆ. ಅದಕ್ಕೆ ಹೇಳೋದು ಅಕ್ಕ ತಂಗಿ ಬಾಂಡಿಂಗ್ ಅಂತ. ಆಟ ಆಡ್ಕೊಂಡು ಹಾಗೆ ಮಲ್ಕೊಂಡ್ಳು. ನಿದ್ದೆ ಆಯ್ತಾ? ನಿದ್ದೆ ಹೋಗಿಲ್ವಾ? ಏನು ಅಕ್ಕ ನೋಡ್ತಾಳ? ಅಕ್ಕ ಒಂದ ನಿದ್ದೆ ಮುಗಿಸ್ಕೊಂಡು ಯಾವಾಗಲೇ ನಿದ್ದೆ ಮಾಡಿ ಬಂದಮೇಲೆ ಮತ್ತೆ ನನ್ನ ತೊಡೆ ಮೇಲೆ ಮಲ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ರೆ ಅವಳಿಗೆ ಸಮಾಧಾನ ಆಗೋದು. ಅಮ್ಮ ಪಾಪನ ಕೆಳಗಡೆ ಮಲಗಿಸು ಅಂತ ಮಲಗಿಸಿ ಇವಳು ಮಲ್ಕೊಂಡಿದ್ದಾಳೆ. ತುಡಿ ಕಾಲ ತುಡಿ. ಯಾಕೆ ಕಚ್ಕೋತಾ? ಕಾಲು ತುಳಿ. ಹಾಲು ಕೊಟ್ಟಿದ ತಕ್ಷಣ ಥ್ಯಾಂಕ್ ಯು ಹೇಳಿ ಖುಷಿಯಿಂದ ಕುಡಿತಾಳೆ. ಹಾಲು ಅಂದರೆ ಭಾಳ ಇಷ್ಟ ಅವಳಿಗೆ. ಖುಷಿಯಿಂದ ಕುಡ್ಕೊತಾಳೆ. ತಾತನ ಜೊತೆ ಆಚೆ ಹೋಯ್ತೀಯಾ? ಸರಿ ಬಾಯ್. ಚಾಕಿ ತಗೋಬಾ. ಅವ್ರ ತಾತ ಬಂದಿದ್ದ ತಕ್ಷಣ ಬ್ಯಾಗ್ ಎತ್ಕೊಂಡು ರೆಡಿ ಆಗಿಬಿಡ್ತಾಳೆ. ತಾತ ನಡಿ ಪಿ ಹೋಗೋಣ ಚಾಕಿ ತರೋಕ್ಕೆ ಅಂತ. ಅವ್ರ ಅಜ್ಜಿ ಬಂದ ತಕ್ಷಣ ಫಸ್ಟು ಮೊಮ್ಮಗಳನ್ನ ಮಾತಾಡಿಸ್ತಾ ಇದ್ದಾರೆ ಇಬ್ರು. ಇವಳ ಅಜ್ಜಿ ನನ್ನ ಹತ್ರ ಕಾಸೈತೆ, ತಾತನ ಕರ್ಕೊಂಡೋಗಿ ಚಾಕಿ ತರ್ತೀನಿ ಅಜ್ಜಿ ಅಂತ ಕೇಳ್ತಾ ಇದ್ದಾಳೆ. ಎಲ್ಲಿಗೆ ಹೋಗ್ಬೇಕಾದ್ರೂ ನಡ್ಕೊಂಡು ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, ಅವಳಿಗೆ ಸ್ಲಿಪ್ಪರ್ ಮಾತ್ರ ಬೇಕು. ಏನು ತಂದೆ ಬಿಚ್ಚಿ ನನಗೆ? ಸ್ಲೀಪಿಂಗ್ ಟೈಮ್. ಗುಡ್ ನೈಟ್. ಗುಡ್ ನೈಟ್ ಹೇಳ ನೀನು. ಗುಡ್ ನೈಟ್. Like, share, subscribe. Thanks for watching.